ನಾನು ನಿಮ್ಮ ಪ್ರೀತಿಯ AR ಸಾಯಿರಾಮ್, ಧೈರ್ಯಂ ಸರ್ವತ್ರ ಸದನಂ ಚಿತ್ರದ ನಿರ್ದೇಶಕ ಮಾತಾಡ್ತಾ ಇದ್ದೀನಿ. ಧೈರ್ಯಂ ಸರ್ವತ್ರ ಸದನಂ ಇದೇ ಫೆಬ್ರವರಿ 23ಕ್ಕೆ ಬಿಡುಗಡೆ ಆಗ್ತಾ ಇದೆ. ಎಕ್ಸೈಟ್ಮೆಂಟ್ ಅದು ನಾನು ಪ್ರತಿ ಒಂದು ಕೆಲಸ ಮಾಡ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ನಾನು ಅಸ್ಟೆಂಟ್ ಆಗಿ ಮಾಡ್ಬೇಕಾದ್ರೆ ಅದು ರೊಟೀನ್ ಅದು ಏನು ಅದಕ್ಕೆ ಹೀಗೆ ಅಂತ ಏನಿಲ್ಲ. ಅದು ಪ್ರಿಪ್ರೇಷನ್ ಜಾಸ್ತಿ ಇತ್ತು ಫಸ್ಟ್ ಸಿನಿಮಾ. ಸೊ ಹಾಗಾಗಿ ತುಂಬಾ ಪ್ರಿಪ್ರೇಷನ್ಸ್ ಇತ್ತು. ಅದರೊಳಗಡೆ ಎಕ್ಸೈಟ್ಮೆಂಟ್, ಪ್ರಿಪರೇಷನ್ಸ್ ಏನ್ ತುಂಬಾಗಳಿದ್ವು, ಒಂದೇ ಅಂತ ಹೇಳಕ್ಕಾಗಲ್ಲ. ಎರಡೂ ಸೇರಿದಂತ ಸಿನಿಮಾ. ಎಲ್ಲ ಇದೊಂದು ಸ್ಲೈಸ್ ಆಫ್ ಲೈಫ್, ಜೀವನದಲ್ಲಿ ಎಲ್ಲ ಇದು ಜೀವನದ ಒಂದು ಭಾಗ ಎಲ್ಲ ಇರುತ್ತೆ. ಅದೇ ಟೆಕ್ನಿಕಲಿ ನಾವ್ ಯಾವ್ದನ್ನು ಕೂಡ ಕಾಂಪ್ರಮೈಸ್ ಆಗಿಲ್ಲ ನಾವು. ಸೊ ದಿ ಬೆಸ್ಟ್ ಆಗಿ ಅದನ್ನ ದಿ ಬೆಸ್ಟ್ ಆಗಿ ಏನು ಎಕ್ಸಿಕ್ಯೂಟ್ ಮಾಡ್ಬೇಕು ಅದನ್ನ ಎಕ್ಸಿಕ್ಯೂಟ್ ಮಾಡಿದೀವಿ. ಸೊ CG ಒಳಗಡೆ ಅದನ್ನ ಮೋರ್ ದೆನ್ 7.5 minutes CG ವರ್ಕ್ ಇತ್ತು. ಅದನ್ನ ಎಕ್ಸಿಕ್ಯೂಟ್ ನ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದೀವಿ. ಸೊ ನಮಗೆ ಪ್ರಾಡಕ್ಟ್ ಏನ್ ಬೇಕಾಗಿತ್ತು ಪ್ರಾಡಕ್ಟ್ ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ವಿ. ಈ ನೆಲಮೂಲದ ಕತೆ, ನಾನು ಎಲ್ಲರೂ ನಡೆಯೋ ದಾರಿನಲ್ಲಿ ನಾನು ಯಾಕೆ ನಡಿಬೇಕು ಅನ್ನೋದು ಒಂದಷ್ಟೇ. ಯಾವತ್ತಿದ್ರೂ ಜನಗಳಿಗೆ ಬೇಕಾಗಿರೋದು ಒಂದು ಒಳ್ಳೆ ಪ್ಯೂರ್ ಎಮೋಷನ್ಸ್ ಬೇಕು. ಆ ಎಮೋಷನ್ಸ್ ಕಂಟೆಂಟ್ ಸಿನಿಮಾದಲ್ಲಿ ತುಂಬಾ ಈಸಿಯಾಗಿ ಸಿಗುತ್ತೆ. ಈಗ ಇದು ನೆಲಮೂಲದ ಕತೆ, ನಾನು ಏನು ಹೇಳ್ಬೇಕಾಗಿಲ್ಲ. ನೆಲಮೂಲದ ಗಮಲು ನಮ್ಮ ಟೀಸರ್ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನನ್ನ ಸಿನಿಮಾದ ಟೀಸರ್ ಟ್ರೈಲರ್ ಯಾರೆಲ್ಲ ನೋಡ್ತಾರೆ ಅವ್ರು ಖಂಡಿತವಾಗಿ ಸಿನಿಮಾಗೆ ಬರ್ತಾರೆ. ನನ್ನ ಸಿನಿಮಾಗೆ ಜೂಡಾ ಸ್ಯಾಂಡಿ ಮ್ಯೂಸಿಕ್ ಮಾಡಿದ್ದಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ. ಗಣೇಶ್ ಸರ್ಗೆ, ರಾಮೇಶ್ವರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ತುಂಬಾ ಏನಂತಾರೆ ಅದನ್ನ ತುಂಬಾ ಡೆಡಿಕೇಟಿವ್ ಆಗಿ, ಅಂದ್ರೆ ನನ್ನ ಫ್ಲೇವರೇ ಬೇರೆ ಈ ಸಿನಿಮಾಗೆ. ಒಂದು ದೇಸಿ ಮ್ಯೂಸಿಕ್ ಬೇಕಾಗಿತ್ತು. ಜೂಡಾ ಸ್ಯಾಂಡಿ ಇಸ್ ವೆರಿ ಸ್ಟಫ್ ಇನ್ ವೆಸ್ಟರ್ನ್ ಮ್ಯೂಸಿಕ್. ಸೊ ದೇಸಿ ಮ್ಯೂಸಿಕ್ಗೆ ಕರಗತ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈವನ್ ಸಿನಿಮಾಟೋಗ್ರಫಿ ಬಂದು ರವಿಕುಮಾರ್ ಸನಾ ಅಂತ. ರವಿಕುಮಾರ್ ಸನಾ ಅವರು ಇದಕ್ಕೆ ಮುಂಚೆ ಉಗ್ರಮ್ ವರ್ಕ್ ಮಾಡಿರ್ತಾರೆ, ಒಲವೆ ಮಂದಾರ, ಇಷ್ಟಕಾಮ್ಯ, ಒಂದಷ್ಟು ಸಿನಿಮಾಗಳು. ಪಂಜಾಬಲ್ಲಿ ಮೋರ್ ದೆನ್ 20 ಮೂವೀಸ್ ಮಾಡಿರ್ತಾರೆ. ಸೊ ಇಲ್ಲಿ ನನ್ನ ಸಿನಿಮಾಗೆ ನನ್ನ ಕತೆ ಹೇಳಿದಾಗ ಅಪ್ರೋಚ್ ಆಗಿ ಅವ್ರು ಮಾಡಿರ್ತಾರೆ. ಶ್ರೀಕಾಂತ್ ಅವರು, ರಥವರ, ಉಗ್ರಮ್, KGF 1 ಎಡಿಟ್ರು ಶ್ರೀಕಾಂತ್ ಅವರು ನನ್ನ ಸಿನಿಮಾಗೆ ಎಡಿಟ್ ಮಾಡ್ತಾ ಇದ್ದಾರೆ. ಹೀಗೆ ಒಂದು ತುಂಬಾ ಏನಂತಾರೆ ಸ್ಟ್ರಾಂಗ್ ಟೆಕ್ನಿಷಿಯನ್ಸ್ ಒಂದು ದಂಡೆ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದೆ. ಅದಕ್ಕೋಸ್ಕರ ಇವತ್ತು ನಿಮ್ಗೆ ಔಟ್ಪುಟ್ ಆ ಥರ ಕಾಣಿಸ್ತಾ ಇದೆ. ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ನನ್ನ ಫ್ಯಾಮಿಲಿ ಥರ ಇದ್ರು. ಸೊ ಫ್ಯಾಮಿಲಿ ಒಳಗಡೆ ಅಪ್ಪಂಗೆ ಏನು ಬೇಕೋ ಅದನ್ನೆಲ್ಲ ಮಕ್ಕಳುಗಳು ಒಂದಷ್ಟು ಚೆನ್ನಾಗಿ ಅವ್ರನ್ನ ನಿಭಾಯಿಸಿ ಚೆನ್ನಾಗಿ ಒದಗಿಸಿ ತಂದುಕೊಟ್ರು. ಸೊ ವಿವಾನ್ ಆಗ್ಬೋದು, ಅನುಶ್ವರಿ ಆಗ್ಬೋದು, ಯಶ್ ಶೆಟ್ಟಿ, ಬಾಲರಾಜ್ ವಾಡಿ, ವರ್ಧನ್, ಪ್ರದೀಪ, ರಾಮ್ ಪವನ್, ರಿಚಿ, ರಾಮನಾಯಕ್, ಅರ್ಜುನ್ ಪಳೆಗಾರ್, ಸುಮಾರು ಜನ, ಮೋರ್ ದೆನ್ 120 ಮೆಂಬರ್ಸ್ ಇದ್ದಾರೆ ಕಲಾವಿದರು ನನ್ನ ಸಿನಿಮಾದಲ್ಲಿ. ಸೊ ಪ್ರತಿಯೊಬ್ಬರು ಎಕ್ಸ್ಟ್ರಾ ಆರ್ಡಿನರಿ. ಥ್ಯಾಂಕ್ಸ್ ಟು ಏನಂತಾರೆ ನನ್ನನ್ನು ತಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಟು. ನಾ ಕಂಫರ್ಟ್ ಝೋನಿಂದ ಬಂದು ಹೊರಗಡೆ ಕೆಲಸ ಮಾಡಿದ್ರಿ. ನಾನು ತುಂಬಾ ಏನಂತಾರೆ ಹಂಬಲ್ ಆಗಿರ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ತಪ್ಪದೆ 23ನೇ ತಾರೀಕು ಬಂದು ಸಿನಿಮಾ ನೋಡಿ. ಸಿನಿಮಾ ಕತೆ ತುಂಬಾ ಚೆನ್ನಾಗಿದೆ. ಆ ಸಿನಿಮಾ ಕತೆ ಇರೋದಕ್ಕೆ ಮಿಕ್ಕಿದ್ದೆಲ್ಲ ತುಂಬಾ ಚೆನ್ನಾಗಿ ಬಂದಿರೋದು. 45 days ಕಾಲ್ ಶೀಟ್. ಸಾಂಗ್ಸ್ 5 ಸಾಂಗ್ಸ್ ಇದೆ, 6 ಫೈಟ್ಸ್ ಇದೆ. ಸರ್ ನಾಯಕ್ ನಟನಾಗಿ ನಾನು ವಿವಾನ್ KK ಅಂತ ಮಾಡಿದ್ದೀನಿ. ನಾಯಕಿ ನಟಿಯಾಗಿ ಅನುಷಾ ರೈ ಅವರು ಮಾಡಿದ್ದಾರೆ. ಅಂಡ್ ನೆಗೆಟಿವ್ ಶೇಡ್ಸ್ ಅಲ್ಲಿ ಯಶ್ ಶೆಟ್ಟಿ ಅವರು, ವರ್ಧನ್ ತೀರ್ಥಹಳ್ಳಿ ಅವರು, ರಮಾನಾಯಕ್ ಅವರು, ರಾಮ್ ಪವನ್ ಅವರು ಮಾಡಿದ್ದಾರೆ. ಅಂಡ್ ಪಾಸಿಟಿವ್ ಕಲಾವಿದರಿಗೆ ಬಂದಾಗ ಬಲರಾಜ್ ವಾಡಿ ಅವರು, ಅರ್ಜುನ್ ಪಾಳೆಗಾರ್ ಅವರು, ಚಕ್ರವರ್ತಿ ಚಂದ್ರಚೂಡ್ ಅವರು ಮುಂತಾದವ್ರು ಮಾಡಿದ್ದಾರೆ. ಕ್ಲಾಸಿಕ್ ಮಾಸ್ ಸರ್. ಪ್ರತಿಯೊಂದು ಕೆಲಸದಲ್ಲೂ ನಾವು ಒಳ್ಳೇದು ಬಯಸ್ಕೊಂಡು ಮಾಡಬೇಕು ಅನ್ನೋ ಒಂದು ರೀತಿನಲ್ಲಿ ಒಂದು ಪಕ್ಕಾ ಮಾಸ್ ಸಿನಿಮಾದಲ್ಲಿ ಒಂದು ಚಿಕ್ಕ ಮೆಸೇಜ್ ಕೊಡ್ತಾ ಇದೀವಿ ಸರ್. ನನಗೂ ಇದು ಮೊದಲನೇ ಸಿನಿಮಾ ಆಗಿರೋ ಕಾರಣದಿಂದ ನನಗೆ ಸ್ವಲ್ಪ ಈ ಸಿನಿಮಾ ಶೂಟಿಂಗ್ ಆಗಲಿ ಎಲ್ಲ ಅಡ್ಜಸ್ಟ್ ಆಗೋದಕ್ಕೆ ನನಗೆ ತುಂಬ ಕಷ್ಟ ಆಗಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ವರ್ಕ್ ಅವ್ರು ತುಂಬ ಸಪೋರ್ಟಿವ್ ಆಗಿ ಎಲ್ಲ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಕರೆಕ್ಟಾಗಿ ನನ್ನ ಮಾರ್ಗದರ್ಶನ ಮಾಡಿ ಚೆನ್ನಾಗಿ ನಮ್ಮ ಕೈಲಿ ಕೆಲಸ ತೆಗೆಸಿದ್ದಾರೆ ಸರ್. ಮೊದಲನೇ ದಿನದ ಶೂಟಿಂಗ್ನ ಅನುಭವ ಅಂತಂದರೆ ಚಿಕ್ಕ ವಯಸ್ಸಿಂದ ಕಾಣ್ತಿದ್ದ ಕನಸು ನನಸಾಗ್ತಿದೆ ಅಂತ ತುಂಬ ಖುಷಿಯಿಂದನೇ ತುಂಬ ಜೋಶ್ ಎಂತೂಸಿಯಾಸಮಲ್ಲಿತ್ತು. ನಾನು ಬೇಸಿಕಲಿ ಸಿಟಿ ಹುಡುಗ. ಹಳ್ಳಿ ವಾತಾವರಣ, ಹಳ್ಳಿಯಲ್ಲಿ ಇರೋವಂಥ ಹುಡುಗರು ಹೇಗೆ ಬದುಕ್ತಾರೆ, ಅವ್ರ ಜೀವನ ಶೈಲಿ ಏನು, ಅವ್ರ ಊಟದ ವಿಧಾನ ಏನು, ಅವರು ಬೆಳಗ್ಗೆ ಎದ್ರೆ ಸಂಜೆ ಮಲಗೋವರೆಗೂ ಏನೇನು ಮಾಡ್ತಾರೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಸೊ ಈ ಕಾರಣಕ್ಕಾಗಿ 3 ತಿಂಗಳು ನನ್ನ ಕರ್ಕೊಂಡೋಗಿ ಒಂದು ಹಳ್ಳಿಗೆ ಹಾಕಿ ಹಸು ಮೇಯಿಸೋದಾಗಿರಲಿ, ಕುರಿ ಮೇಯಿಸೋದಾಗಿರಲಿ, ಆ ಕೊಠಡಿಗಳನ್ನ ಕ್ಲೀನ್ ಮಾಡೋದಾಗಿರಲಿ, ಇದು ನನ್ನ ತಯಾರಿ ಆಗಿತ್ತು. ಆ್ಯಂಡ್ ಈ ಸಿನಿಮಾಗೋಸ್ಕರ ನಾನು ಕಲರ್ನ ತುಂಬ ಟ್ಯಾನ್ ಮಾಡ್ಕೊಂಡಿದ್ದೀನಿ. ಸನ್ಲೈಟಲ್ಲಿ ನಿಂತ್ಕೊಂಡು ಮೈ ತುಂಬ ಆಯಿಲ್ ಹಾಕ್ಕೊಂಡು ತುಂಬ ಕಲರ್ ಡಿಮ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಆ ಪಾತ್ರ ಅದು ಕೇಳ್ತಾ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ನಾನು ಬಂದೂಕು ಹೊಡೆಯೋದನ್ನ ಕಲ್ತಿದ್ದೀನಿ. ಹೊಸಬ್ರು ಬರ್ತಿದ್ದಾರೆ ಅಂತಂದಾಗ ಒಂದು ಸಂಶಯ ಅನ್ನೋದಿರುತ್ತೆ. ಬಟ್ ಟ್ರೈಲರ್ ನೋಡಿದಾಗ ಅವ್ರು ಕೊಡೋವಂಥ ಪ್ರಶಂಸೆ ಆಗಲಿ, ಅವ್ರು ಕೊಡೋವಂಥ ಪ್ರೀತಿ ಆಗಲಿ, ಅದಕ್ಕೆ ನಾವು ಆಭಾರಿಯಾಗೇ ಇದ್ವಿ ಯಾವಾಗಲೂ. ಒಂದು ಜೋಗಿ ಸಿನಿಮಾ ನೋಡಿ ತಾಯಿ ಮತ್ತು ಮಗನ ಸಂಬಂಧ ನೋಡಿ ನಾವೆಲ್ಲರೂ ಎಷ್ಟು ಎದೆ ಭಾರ ಮಾಡಿಕೊಂಡು ಆಚೆ ಬಂದ್ವು, ಅದೇ ರೀತಿ ಒಂದು ತಂದೆ ಮಗನ ಸಂಬಂಧ ಈ ಸಿನಿಮಾದಲ್ಲಿ ಒಂದಿದೆ. ಅದು ನಾನು ಕತೆ ಕೇಳಿದಾಗಲಿ ಸಿನಿಮಾ ನೋಡಿದಾಗಲಿ ತುಂಬ ಭಾವುಕನಾಗಿದ್ದೀನಿ.
ಈ ಸಿನಿಮಾ ಪ್ರತಿಯೊಂದು ತಂದೆಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಫಾದರ್ಗೆ ನಾನು ಡೆಡಿಕೇಟ್ ಮಾಡ್ತೀನಿ. ಈ ಸಿನಿಮಾ ಪ್ರತಿಯೊಬ್ಬ ತಂದೆ ಮಕ್ಕಳು ಕುತ್ಕೊಂಡು ನೋಡೋವಂಥ ಸಿನಿಮಾ. ಯಾಕೆ ಅಂತಂದರೆ ಮಕ್ಕಳಿಗಾಗಲಿ ತಂದೆ ತಾಯಂದ್ರಿಗಾಗಲಿ ಅವ್ರಿಗೆ ಅವರವರ ಬೆಲೆ ಗೊತ್ತಾಗಬೇಕು ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್, ಇದು ನಮ್ಮದು ಧೈರ್ಯಂ ಸರ್ವತ್ರ ಸಾಧನಂ ಅಂತೇಳಿ ಒಂದು ಸಿನಿಮಾ ಇದು. ಇದರಲ್ಲಿ ಆ್ಯಕ್ಚುಲಿ ನಾನು ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ಗಿರ್ಲಾ ಅಂಥೇಳಿ ನನ್ನ ಪಾತ್ರದ ಹೆಸರು. ಗಿರ್ಲಾ ಅಂತ ಹೇಳಿದ್ರೆ ಒಂದು ಫಿಶ್, ಆ್ಯಕ್ಚುಲಿ ಮೀನ್. ಅದಕ್ಕೂ ಹೋಲಿಕೆ ಮಾಡ್ಕೊಂಡು ಈ ಪಾತ್ರ ಸೃಷ್ಟಿ ಮಾಡಿದ್ದಾರೆ. ಅಂದರೆ ತುಂಬ ಕೋಪಿಷ್ಟ, ಫಸ್ಟ್ ಮಾತ್ರಕ್ಕಿಂತ ಫಸ್ಟು ಯಾರಿಗಾರು ಮಾತಾಡ್ಸಿದ್ರೆ ಹೊಡೆದು ಬಿಟ್ಟೆ ಮಾತಾಡಿಸ್ತಾನೆ, ಆ ಥರದ ರೋಲು. ತುಂಬ ಕೋಪಿಷ್ಟ ರೋಲ್, ಆ್ಯಕ್ಚುಲಿ ನೆಗೆಟಿವ್ ರೋಲ್ ಆ್ಯಕ್ಚುಲಿ ಸರ್. ಇಲ್ಲ, ಆಲ್ರೆಡಿ ಒಂದಷ್ಟು ಸಿನಿಮಾಗಳು ಕೆಲಸ ಮಾಡಿದ್ರು. ಒಂದು 10 ಇಯರ್ಸಿಂದ ಡೈರೆಕ್ಟ್ ವರ್ಕ್ ಮಾಡಿದ್ದಾರೆ. ಆಮೇಲೆ ನನಗೂ ಚೆನ್ನಾಗಿ ಪರಿಚಯ ಇದ್ದವರಿಂದ ಅವ್ರ ಜೊತೆ ಆಡಿ ಅವರು ಕೋಆರ್ಡಿನೇಟರ್ ಆಗಿದ್ದಾಗ ಅವ್ರ ಒಂದಷ್ಟು ಕೆಲಸಗಳು ಮಾಡಿದ್ದೆ. ಆಮೇಲೆ ಅಂದರೆ ಈ ಥರದ ಕತೆ ಹೇಳಿದ್ಮೇಲೆ ಐ ಥಿಂಕ್ ನನಗೆ ಅನ್ಸೋದು, ಇತ್ತೀಚೆಗೆ ಒಂದಷ್ಟು ನಡೀತಿರುವ ಬೆಳವಣಿಗೆಗಳು ನೋಡ್ತಾ ಇದ್ದಾರೆ, ಈ ಥರದ ಕತೆಗಳ ಅವಶ್ಯಕತೆ ಇದೆ ಸಮಾಜಕ್ಕೆ. ಈ ಥರ ನಿರ್ದೇಶಕರ ಅವಶ್ಯಕತೆನೂ ಇದೆ. ಅಂದರೆ ಇದೊಂದು ನನ್ನ ಪಾತ್ರ ಏನಂದರೆ ಸಮಾಜದ ವ್ಯವಸ್ಥೆಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಇರುವಂಥ ಒಂದು ಪಾತ್ರ ಆ್ಯಕ್ಚುಲಿ. ಸೊ ಅದ್ರ ಮೇಲೆ ನನ್ನ ಪಾತ್ರ ಇಟ್ಕೊಂಡಿರುತ್ತೆ ಆ್ಯಕ್ಚುಲಿ ಸರ್. ಇದು ಕ್ಲಾಸ್ ಜೊತೆಗೆ ಮಾಸಿಗೆ ಸೇರ್ಕೊಳ್ಳುತ್ತೆ. ಯಾಕಂದರೆ ಇದು ಹೋರಾಟದ ಕತೆ, ನೊಂದವರ ಹೋರಾಟದ ಕತೆ, ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರ ಹೋರಾಟದ ಕತೆ. ಸೊ ಹಾಗಾಗಿ ಮಾಸ್ ಮತ್ತು ಕ್ಲಾಸ್ ಎರಡು ಮಿಕ್ಸ್ ಆಗಿ ಇರುವಂಥ ಕತೆ ಇದು ಬರೀ ಒಬ್ಬ ವ್ಯಕ್ತಿಯ ಹೋರಾಟದ ಕತೆ ಅಲ್ಲ. ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದು 120ರಿಂದ 130 ಜನ ಕಲಾವಿದರಿದ್ದಾರೆ. ಒಂದಷ್ಟು ಜನ ನೊಂದವರು, ಒಂದಷ್ಟು ಜನ ನೋಯಿಸಿರೋರು, ಎಲ್ಲರೂ ಇದ್ದಾರೆ. ಆ ನೋಯಿಸಿರೋರು ನೊಂದಿರ್ತಾರಲ್ಲ, ಅವ್ರ ಎಮೋಷನಲ್ ಇದೆಯಲ್ಲ, ಅದು ಬೇರೆ ಥರ ಇರುತ್ತೆ. ಇನ್ನೇನೋ ಲವ್ ಅದರಿಂದ ನೋವು ಆಯಿತು ಆ ಥರ ಅಲ್ಲ. ಬೇರೆ ಸಮಾಜದಲ್ಲಿ ತುಳಿತಕ್ಕೊಳಗಾಗೋ ನೋವಿದೆಯಲ್ಲ, ಅದು ಭಾಳ ದೊಡ್ಡದು ಆ್ಯಕ್ಚುಲಿ. ಸೊ ಆ ನೋವಿನ ಕತೆ ಇದೆ ಆ್ಯಕ್ಚುಲಿ ಸರ್. ಈ ಸಿನಿಮಾಲಿ ಯೋಹಾನ್ ಅವರು ಹೀರೋ ಆ್ಯಕ್ಟ್ ಮಾಡಿದ್ದಾರೆ, ಅನುಷಾ ರೈ ಅವರು ಹೀರೋನ ಆ್ಯಕ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನೂ ಒಂದಷ್ಟು ಜನ ಕಲಾವಿದರು, ಯಶ್ ಶೆಟ್ಟಿ ಅವರು ಇದ್ದಾರೆ, ಪ್ರದೀಪ್ ಪೂಜಾರಿ, ರಾಮ್ ಪವನ್, ಬಲರಾಜ್ ವಾಡಿ, ಇನ್ನೊಂದಷ್ಟು ಜನ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಎಲ್ಲ ಅದ್ಭುತವಾಗಿರೋ ನಟರು. ಹೀರೋ ಬಗ್ಗೆ ಹೇಳಬೇಕು ಅಂತಂದರೆ, ಹೀರೋ ಆಲ್ರೆಡಿ ಡೈರೆಕ್ಟರ್ ನಿರ್ದೇಶಕರನ್ನ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಕರ್ಕೊಂಡ್ಬಂದಿದ್ರು. ಒಂದು 10 ಸಿನಿಮಾ ಕೆಲಸ ಮಾಡಿದ ಹೀರೋ ಜೊತೆ ಮಾಡಿದ ಅನುಭವ ಇತ್ತು ನಮಗೆ. ತುಂಬ ಅದ್ಭುತ ಮಾಡಿ, ಖಂಡಿತ ಈ ಸಿನಿಮಾಯಿಂದ ಅವ್ರಿಗೆ ಒಂದು ಬ್ರೇಕ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಸರ್. ಆ್ಯಕ್ಚುಲಿ ಏನಕ್ಕಂದ್ರೆ ಈ ಥರದ ಕತೆಗಳಿದೆಯಲ್ಲ, ಇತ್ತೀಚೆಗೆ ನಾವು ನೋಡಿದಂಥ ಕಾಟೇರ ಆಗಿರ್ಬೋದು ಅಥವಾ ಕಾಂತಾರ ಆಗಿರ್ಬೋದು, ಈ ಫ್ಲೇವರ್ಗಳು ಇದ್ದಂಥ ಕತೆನೇ. ಈ ಕತೆ ಕೂಡ ಅದೇ ಫ್ಲೇವರಲ್ಲಿ, ಅಂದರೆ ಆ ಥರ ಸಿನಿಮಾ ಅಲ್ಲ, ಬಟ್ ಆ ಥರ ಫ್ಲೇವರಲ್ಲಿ ನಡೆಯುವಂಥ ಕತೆ ಆಗಿರೋದ್ರಿಂದ ಈ ಕತೆ ವರ್ಕ್ ಆಗ್ಬಹುದು ಅಂತ ನನಗೆ ಅನ್ಸುತ್ತೆ ಆ್ಯಕ್ಚುಲಿ ಸರ್. ಇಲ್ಲ ಆ ಥರದೇನು ತಯಾರಿ ಏನಿರಲಿಲ್ಲ. ಪಾತ್ರ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದರೆ ನನಗೆ ಒಂದು ಸ್ವಲ್ಪ ಅಂದರೆ ಒಂಚೂರು ಖಡಕ್ ಆಗಿರೋವಂಥ ಪಾತ್ರ ಆಗಿರೋದು, ಸ್ವಲ್ಪ ಒಂದು ಬೇರೆ ಬೇರೆ ವಿಷಯಗಳ ಸಮಾಜದಲ್ಲಿ ನಡೆಯುವ ಒಂದಷ್ಟು ವಿಷಯಗಳು ಹೇಳೋದ್ರಿಂದ ನಾನು ಡೈರೆಕ್ಟರ್ ಬಗ್ಗೆ ಕೇಳಿದ್ದೆ, ಇಲ್ಲ ಇದು ನಾವು ಮಾಡ್ಬೋದಾ, ಆಗುತ್ತಾ ಇಲ್ವಾ, ನಾವು ಹೇಳ್ಬೋದಾ ಈ ಥರ ವಿಷಯಗಳನ್ನ ಅಂತೇಳಿ. ಇಲ್ಲ, ನನ್ನ ಪಾತ್ರ ನಾನು ಈಗ ಬರ್ಕೊಂಡಿದ್ದೀನಿ, ನೀವು ಮಾಡಿ, ನಿಮಗೆ ಓಕೆ ಆಗಿದ್ರೆ ಮಾಡಿ ಅಂತ. ಸರಿ, ಓಕೆ ಮಾಡೋಣ ಅಂತ ಅಷ್ಟೇ ಪ್ರಿಪ್ರೇಷನ್, ಬೇರೆ ಆ ಥರದ್ದೇನು ಪ್ರಿಪ್ರೇಷನ್ ಇರಲಿಲ್ಲ ಸರ್. ಸಿಕ್ಕಾಪಟ್ಟೆ ಘಟನೆಗಳಿದೆ. ಅಂದರೆ ನಾವು ಎಂಜಾಯ್ ಮಾಡ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಈ ಸಿನಿಮಾ ಒಂದು 25 ದಿನ ಕೆಲಸ ಮಾಡಿದ್ದೀನಿ. ಪ್ರತಿ ಡೇನೇ ಒಂದೊಂದು ಮೆಮೊರಿ ಸಿಕ್ಕಾಪಟ್ಟೆ ಇದೆ ನಮಗೆ. ನೀವು ಹೇಳ್ತಾ ಇರೋದು ಹೇಳಕ್ಕೆ 1 ಅವರ್ ಅದೇ ಬೇಕು ಅನ್ಸುತ್ತೆ. ಬಟ್ ನಾವು ಬೆಟ್ಟ ಶೂಟ್ ಮಾಡ್ತಿದ್ವಲ್ಲ, ಒಂದು 5 ಕಿಲೋಮೀಟ್ರ್ ವಾಕ್ ಮಾಡಿಕೊಂಡು ಬೆಟ್ಟಕ್ಕೆ ನಡ್ಕೊಂಡು ಹೋಗಿ, ತುದಿ ಒಂದು ಬೆಟ್ಟ ಅಂದರೆ ನಮ್ಮ ಮಲೆನಾಡು ಬೆಟ್ಟ ಅಲ್ಲ, ಇಲ್ಲೆಲ್ಲ ತುಮಕೂರು ಕಡೆ ಕಲ್ಲು ಗುಡ್ಡ ಆ ಥರದೇ ಜಾಸ್ತಿ, ಮರಗಳು ಕಡಿಮೆ ಆ್ಯಕ್ಚುಲಿ. ಆ ಥರದ ಬೆಟ್ಟ ಅಲ್ಲೋಗಿ ಶೂಟ್ ಮಾಡ್ತಾ ಇದ್ದಿದ್ದು. ನೆರಳು ಇರಲಿಲ್ಲ, ಏನಿರಲಿಲ್ಲ. ಬೆಳಗ್ಗೆ ಹೋದರೆ ಸಾಯಂಕಾಲದವರೆಗೂ ಬಿಸಿಲೆತ್ಕೊಂಡು ಶೂಟ್ ಮಾಡ್ತಿದ್ದು. ಅದೊಂದು ನೀಟಾಗಿ ನೆನಪಿದೆ ಸರ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ರವಿಕುಮಾರ್ ಸಣ್ಣ ಅವರು ಕ್ಯಾಮ್ರಾಮ್ಯಾನು, ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಆಮೇಲೆ ಎಡಿಟಿಂಗ್ ಆಗಿರ್ಬೋದು, ಶ್ರೀಕಾಂತ್ ಸರ್ ತುಂಬ ಅದ್ಭುತ ಕೆಲಸ, ಎಲ್ಲ ಟೆಕ್ನಿಷಿಯನ್ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಕ್ವಾಲಿಟಿ ಆಫ್ ಮೇಕಿಂಗ್ ತುಂಬ ಅದ್ಭುತವಾಗಿದೆ. ಜನ ನಾಳೆ ನೋಡಿದ್ರೆ, ಥಿಯೇಟರ್ ನೋಡಿದ್ರೆ, ಜನ ನೀವೇನು ನೋಡ್ತಿರೋ ಥಿಯೇಟ್ರಲ್ಲಿ ಖಂಡಿತ ಕ್ವಾಲಿಟಿ ಬಗ್ಗೆ ಕೂಡ ಸಿನಿಮಾ ಮಾತಾಡ್ತಾರೆ ಜನ ಸರ್. ಒಂದು ಖಡಕ್ ನೆಗೆಟಿವ್ ರೋಲು. ಆಮೇಲೆ ಅಂದರೆ ಈ ಸರ್ತಿ ನಾನು ಅಂದರೆ ಮಾಮೂಲಿ ಬೇರೆ ಸಿನಿಮಾ ವಿಲನ್ ರೋಲ್ ಮಾಡ್ತಿದ್ವಲ್ಲ, ಈ ಸರ್ತಿ ಸಮಾಜದಲ್ಲಿ ನಡೆಯುವಂಥ ಒಂದಷ್ಟು ವಿಷಯಗಳನ್ನ, ನೆಗೆಟಿವ್ ವಿಷಯಗಳನ್ನ ನನ್ನ ಪಾತ್ರದ ಮುಖಾಂತರ ಹೇಳಿ ಸರ್. ಆ್ಯಕ್ಚುಲಿ ನಾನು ಆವಾಗಲೇ ಹೇಳ್ದಂಗೆ ಇದು ಬೇರೆ ಥರದ ಕತೆ. ನಮ್ಮೊಳಗೆ ನಿಮ್ಮೊಳಗೆ ಮುಚ್ಚಿಟ್ಟಂಥ ಬಚ್ಚಿಟ್ಟಂಥ ಕತೆ. ನಿಮಗೆಲ್ಲರೂ ಗೊತ್ತು ಈ ಕತೆ ಏನು, ಆ ಕತೆ ಏನಂತ ತಿಳ್ಕೊಳ್ಳೋಕೆ ಥಿಯೇಟ್ರಿಗೆ ಬನ್ನಿ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದರಲ್ಲಿ ಅಂದ್ರೆ ಆಲ್ಮೋಸ್ಟ್ ನಾ ಎಲ್ಲ ಕ್ಯಾರೆಕ್ಟರ್ ನೆಗೆಟಿವ್ ಅಲ್ಲೇ ಮಾಡ್ಕೊಂಡ್ ಬಂದಿರೋದ್ರಿಂದ ತುಂಬಾ ರಾ ಆಗಿ ಒಂದು ಕ್ಯಾರೆಕ್ಟರ್ನ ಇದ್ರ ಪ್ಲೇ ಮಾಡಿದೀನಿ. ತುಂಬಾ ರಾ ಇರುತ್ತೆ, ನೀವು ನೋಡಿದ್ರೆ ಸಖತ್ತು ಕೋಪ ಬರುತ್ತೆ. ಆ ಒಂದೊಂದು ಕ್ಯಾರೆಕ್ಟರ್ಗಳು ನೋಡಿದ್ರು ಅಷ್ಟು ಕೋಪ ಬರುತ್ತೆ. ಹಾಗಾಗಿ ಈ ಸಿನಿಮಾ ನೋಡಿದ್ರೆ ನೀವು ನನ್ನ ಬೈಕೊಂಡು ಅಂತ ಆಚೆ ಹೋಗೋದಂತೂ ಗ್ಯಾರಂಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ಭುತ ಸರ್. ಯಾಕಂದ್ರೆ ನಂಗೆ ಒಂದು 10 ವರ್ಷದಿಂದ ಅವರ ಹಳೆ ಫ್ರೆಂಡ್ ಆಗಿರೋದ್ರಿಂದ, ಅದಕ್ಕೂ ಮುಂಚೆ ಒಂದು ತ್ರಾಟಕ್ ಅನ್ನೋ ಒಂದು ಸಿನಿಮಾದಲ್ಲಿ ಕೂಡ ನಾವು ವರ್ಕ್ ಮಾಡಿದ್ವಿ ಜೊತೆಗೆ. ಇದು ಅವ್ರ ಮೊದಲನೇ ನಿರ್ದೇಶನ ಅಂತ ನಮ್ಗೆ ಎಲ್ಲೂ ಅನ್ಸಿಲ್ಲ. ಅಷ್ಟು ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ, ತುಂಬಾ ಒಳ್ಳೆ ವರ್ಕರ್ ಅಂತ ಹೇಳ್ಬೋದು. ನಮ್ ಕೋ ಆಕ್ಟರ್ಸ್ ಅಂದ್ರೆ ವರ್ಧನ್ ಆಗಿರ್ಬೋದು, ಅವನು ಫ್ರೆಂಡು.
ಆಮೇಲೆ ಯಶ್ ಶೆಟ್ಟಿ ಅವರಾಗಿರ್ಬೋದು, ಅವರು ಕೂಡ ನಮ್ಗೆ ಹಳೆ ಫ್ರೆಂಡು. ಎಲ್ಲ ಫ್ರೆಂಡ್ಸ್ಗಳೇ ಸೇರ್ಕೊಂಡು ಈ ಸಿನಿಮಾ ಮಾಡಿದೀವಿ ಅನ್ನೋದು ಒಂದು ಖುಷಿ ಇದೆ. ತುಂಬಾ ಒಳ್ಳೆ ಸಪೋರ್ಟಿವ್ ಆಗಿರ್ತಾರೆ. ಈಗ ವರ್ಧನ್ ಇರ್ಬೋದು, ಯಶ್ ಶೆಟ್ಟಿ ಆಗಿರ್ಬೋದು, ರಾಮ್ ಪವನ್ ಆಗಿರ್ಬೋದು, ಬಾಲರಾಜ್ ವಾಡಿ ಅವರಾಗಿರ್ಬೋದು, ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ. ಆಮೇಲೆ ಹೀರೋಯಿನ್ ಅನುಷ್ ರೈ ಇರ್ಬೋದು, ಅವರು ಕೂಡ ನನ್ನ ಹಳೆ ಫ್ರೆಂಡು. ಆಮೇಲೆ ಹೀರೋ ಹೊಸಬ್ರು. ಆ ಸಿನಿಮಾದಿಂದ ಒಂದು ಒಳ್ಳೆ ಬಾಂಧವ್ಯ ಇದೆ ನನಗೂ ಮತ್ತೆ ಹೀರೋಗೂ. ಎಲ್ಲ ಒಂದು ಫ್ಯಾಮಿಲಿ, ಒಂದು ಮನೆಯಲ್ಲಿದ್ದು ಕೆಲಸ ಮಾಡ್ದಂಗಿತ್ತು ಈ ಸಿನಿಮಾ. 100% ಇದು ಇಷ್ಟ ಆಗುತ್ತೆ ಸರ್. ಎಲ್ಲಾ ವರ್ಗದ ಆಡಿಯನ್ಸ್ಗೂ ಈ ಸಿನಿಮಾ ಇಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲಾ ತರದ ಒಂದು ಈ ಸಿನಿಮಾ ನೋಡ್ತಾ ಇದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ಪಕ್ಕದ ಊರಲ್ಲಿ ಇಲ್ಲಿ ನಡೆದಿರುವಂತ ಒಂದು ಘಟನೆ ಅಂತ ನಿಮ್ಗೆ ಆ ಸಿನಿಮಾ ನೋಡ್ತಾ ಇದ್ದಾಗ ಸೇಮ್ ಅದೇ ಫೀಲ್ ಆಗುತ್ತೆ. ನಮ್ಮ ಅಕ್ಕಪಕ್ಕದಲ್ಲೇ ನಡೆದಿದೆ ಈ ತರ ಒಂದು ಘಟನೆ ಅನ್ನೋದು ನಿಮ್ಗೆ ಫೀಲ್ ಆಗುತ್ತೆ. ತುಂಬಾನೇ ಹೆಮ್ಮೆ ಇದೆ ಸರ್. ಯಾಕಂದ್ರೆ ಒಂದು ಸಿನಿಮಾ ಅನ್ನೋದು ಒಂದು ದೊಡ್ಡ ಮನೆ ಕಟ್ಟದಂಗೆ, ರಿಲೀಸ್ ಅನ್ನೋದು ಒಂದು ಗೃಹ ಪ್ರವೇಶ ಇದ್ದಂಗೆ. ಸೊ ಇಲ್ಲಿ ಒಂದು ಮನೆ ಕಟ್ಟಕ್ಕೆ ನಿಮ್ಗೆ ಆ ಒಂದು ಐಡಿಯಾ ಇದ್ರೆ ಮಾತ್ರ ನೀವು ಹೇಳಿ ನಿಲ್ಸ್ಕೊಂಡು ಕಟ್ಬೋದು. ಏನು ಗೊತ್ತಿಲ್ಲದೆ ಕಟ್ಟು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಬಂದ ಕಟ್ಟು ಹೋಗ್ತಾರೆ. ಹಾಗಾಗಿ ಈ ಸಿನಿಮಾ ನಿರ್ದೇಶಕರು ಅಷ್ಟು ಪ್ರಿಪ್ರೇಷನ್ ತಗೊಂಡು, ಹೀರೋ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಪ್ರತಿಯೊಂದು ಆರ್ಟಿಸ್ಟ್ಗಳಾಗಿರ್ಬೋದು, ಅದಕ್ಕೆ ಒಂದಿಷ್ಟು ವರ್ಕ್ಶಾಪ್ ಮಾಡಿ ಸೆಟ್ಗೆ ಹೋಗಿದೀವಿ. ಹಾಗಾಗಿ ತುಂಬಾನೇ ಹೆಮ್ಮೆ ಇದೆ. ಇದೊಂದು ಹೊಸಬ್ರು ಸಿನಿಮಾ ಅನ್ನೋದಕ್ಕಿಂತ ಇದೊಂದು ಒಳ್ಳೆ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಮರೆಯಕ್ಕಾಗದೇ ಇರೋದಂದ್ರೆ ಈ ಸಿನಿಮಾದ ಫೈಟ್ ಸೀಕ್ವೆನ್ಸು ತುಂಬಾನೇ ಟಫ್ ಇತ್ತು. ಒಂದು ಪಂಚೆ ಉಟ್ಕೊಂಡು ಒಂದು ಚೇಸ್ ಮಾಡೋದಿದೆಯಲ್ಲ, ಒಂದು ಪ್ಯಾಂಟ್ ಹಾಕೊಂಡು ಓಡೋದಕ್ಕೂ ಪಂಚೆ ಉಟ್ಕೊಂಡು ಓಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಆ ಪಂಚೆ ಎಲ್ಲ ಬಿದ್ದೋಗ್ತಾ ಇರುತ್ತೆ, ಕಾಲಿಗೆ ತಾಗ್ತಾ ಇರುತ್ತೆ. ನಾವು ಎಲ್ಲೆಲ್ಲಿ ಮಿಸ್ ಆಗಿ ಬಿದ್ದಿದೀವಿ. ಆಮೇಲೆ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿದೀವಿ. ಅಲ್ಲೊಂದು ಸೈಕಲ್ ಕೂಡ ಹೋಗಕ್ಕೆ ಜಾಗ ಇರ್ತಾರಲ್ಲ, ಅಂತ ಜಾಗದಲ್ಲಿ ಹೋಗಿ ಫೈಟ್ ಮಾಡಿದೀವಿ. ಅಲ್ಲಿ ಪ್ರಾಣಿಗಳು, ಹಾವು ಗಿವಿರು ಎಲ್ಲ ಅಂತ ಚೇಳಿರುವಂತ ಜಾಗ. ತುಂಬಾ ರಿಸ್ಕ್ ತಗೊಂಡು ಫೈಟ್ ಮಾಡಿದ್ವಿ. ಅದಂತೂ ಮರೆಯಕ್ಕಾಗಲ್ಲ. ಸಖತ್ ಏಟ್ಗಳಾಗಿದೆ. ರಿಯಲಿಸ್ಟಿಕ್ ಫೈಟ್ ಆಗಿರೋದ್ರಿಂದ ನಾವು ಇಲ್ಲಿ ಜಾಸ್ತಿ ರೋಪ್ ಗೀಪ್ ಅಂತೂ ಯೂಸೇ ಮಾಡಿಲ್ಲ ಸಿನಿಮಾದಲ್ಲಿ. ಈಗ ಹೊಡೆದ ತಕ್ಷಣ ಹಾರ್ಕೊಂಡು ಹೋಗೋದು ಆ ತರದಲ್ಲಿ ಏನಿಲ್ಲ. ಎಷ್ಟು ಒಬ್ಬ ಮನುಷ್ಯ ನ್ಯಾಚುರಲ್ ಹೊಡೆದಾಡಿದ್ರೆ ಯಾವ ತರ ಇರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಅಷ್ಟು ಟಫ್ ಆಗಿ ನಾವು ಫೈಟ್ ಮಾಡಿದೀವಿ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದ್ರೆ ಮರೆಯಕ್ಕಾಗದೇ ಇರೋದಂದ್ರೆ ಫೈಟ್ ಸೀಕ್ವೆನ್ಸ್ಗಳು. 100% ಸರ್. ಈಗ ನಮ್ಮ ಸಿನಿಮಾದ DOP ಕ್ಯಾಮ್ರಾಮನ್ ಅಂದ್ರೆ ನಮ್ಮ ಉಗ್ರಂ ಸಿನಿಮಾದ ಕ್ಯಾಮ್ರಾಮನ್ ರವಿಕುಮಾರ್ ಸಾನಾ ಅಂತ. ಅವರು ಒಲವೇ ಮಂದಾರ ಅಂತ ಒಂದು ದೊಡ್ಡ ಹಿಟ್ ಸಿನಿಮಾ ಕೊಟ್ಟಿದ್ರು ಕ್ಯಾಮ್ರಾ ವರ್ಕ್ ಅಲ್ಲಿ. ಆಮೇಲೆ ಉಗ್ರಂ ತುಂಬಾ ದೊಡ್ಡ ಹಿಟ್ ಆಗಿತ್ತು ಕ್ಯಾಮ್ರಾ ವರ್ಕ್ ಅಲ್ಲಿ. ಸೊ ಅವರು ಈ ಸಿನಿಮಾ ಟೆಕ್ನಿಕಲಿ ಕ್ಯಾಮ್ರಾ ವರ್ಕ್ ತುಂಬಾ ಸ್ಟ್ರಾಂಗ್ ಆಗಿದ್ರು. ಆಮೇಲೆ ನಮ್ಮ ನಿರ್ದೇಶಕರು ತುಂಬಾ ಸ್ಟ್ರಾಂಗ್ ಆಗಿದ್ರು. ಆಮೇಲೆ ನಿರ್ಮಾಪಕರು ಆ ಸಿನಿಮಾಗೆ ಏನ್ ಬೇಕು ಅದನ್ನೆಲ್ಲಾನು ಪ್ರೊವೈಡ್ ಮಾಡಿದ್ರು. ಸೊ ಟೆಕ್ನಿಕಲಿ ನಮಗೆ ರವಿಕುಮಾರ್ ಸಾನಾ ಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಜೂಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಎಲ್ಲ ಟೆಕ್ನಿಕಲಿ ನಮ್ಮ ಶ್ರೀಕಾಂತ್ ಸರ್ ಎಡಿಟರ್, ಅವರು ಉಗ್ರಂ, KGF ಈ ತರದ ದೊಡ್ಡ ದೊಡ್ಡ ಸಿನಿಮಾಗಳ ಎಡಿಟ್ ಮಾಡಿರುವಂತ ಒಬ್ಬ ಎಡಿಟರ್. ಟೆಕ್ನಿಕಲಿ ಒಂದು ಒಳ್ಳೆ ಸ್ಟ್ರಾಂಗ್ ಆಗಿರುವಂತ ಒಂದು ಟೀಮ್ ಅಂತ ಹೇಳ್ತೀನಿ. ಅವರ ಎಲ್ಲರ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ಅವ್ರ ಜೊತೆ ನನಗೆ ವರ್ಕ್ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು. 23ನೇ ತಾರೀಕು, ಅದೇ ಫೆಬ್ರವರಿ, ಈಗ ಬರೋ ಶುಕ್ರವಾರ 23ನೇ ತಾರೀಕು ನಮ್ಮ ಧೈರ್ಯಂ ಸರ್ವತ್ರ ಸಾಧನ ಚಿತ್ರ ರಿಲೀಸ್ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು, ನಾವು ನಮ್ಗೆ ಹುಟ್ಟಿರೋ ಮಕ್ಕಳನ್ನ ನಾವು ಪ್ರೀತಿ ಮಾಡೇ ಮಾಡ್ತೀವಿ. ಸೊ ಅದೇ ತರ ಈ ಸಿನಿಮಾನು ನಮ್ ಸಿನಿಮಾ, ಪ್ರತಿಯೊಂದು ಕನ್ನಡಿಗರ ಸಿನಿಮಾ ಇದು. ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದೀವಿ ಅನ್ನೋಕ್ಕಿಂತ ಒಂದು ಒಳ್ಳೆ ಸಿನಿಮಾ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ನಮ್ಮ ಎಲ್ಲ ತಂಡದ ಒಂದು ಪ್ರಯತ್ನ. ಆ ಪ್ರಯತ್ನಕ್ಕೆ ನೀವು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಯಾವತ್ತೂ ಒಳ್ಳೆ ಸಿನಿಮಾನ ಕೈ ಬಿಟ್ಟಿಲ್ಲ. ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಈ ಸಿನಿಮಾದಿಂದ ಒಂದಿಷ್ಟು ವಿಷಯಗಳು ನೀವು ತಿಳ್ಕೊತೀರಾ ಅನ್ನೋದು ನನಗೆ ಭರವಸೆ ಇದೆ. ಸೊ ತಾವೆಲ್ಲರೂ 23ಕ್ಕೆ ಚಿತ್ರಮಂದಿರಕ್ಕೆ ಬಂದು ಧೈರ್ಯಂ ಸರ್ವತ್ರ ಸಾಧನ ಚಿತ್ರವನ್ನ ನೋಡ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.